ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಗೋಕರ್ಣದಲ್ಲೊಂದು ವಿಚಿತ್ರ ಬೆಳವಣಿಗೆಯಾಗಿದೆ. ವಿದೇಶಿ ಮಹಿಳೆ ರಷ್ಯನ್ ಲೇಡಿಯೊಬ್ಬರು ಭಾರತಕ್ಕೆ ಬಂದು ಗೋಕರ್ಣಕ್ಕೆ ಬಂದು ಕಾಡು ಸೇರಿಕೊಂಡು ಗುಹೆಯಲ್ಲಿ ಆದಿಮಾನವಳಂತೆ ಮಕ್ಕಳ ಸಮೇತ ರಹಸ್ಯವಾಗಿ ವಾಸ ಮಾಡ್ತಾ ಇದ್ದಿದ್ದು ಪತ್ತೆಯಾಗಿದೆ. 2 ವಾರ ತಮ್ಮ 2 ಮಕ್ಕಳೊಂದಿಗೆ ದಟ್ಟ ಅಡವಿಯ ಗುಹೆಯಲ್ಲಿ ವಾಸ ಮಾಡಿದ್ದಾರೆ. ದೇವರನ್ನ ಪೂಜೆ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಸದ್ಯ ಪೊಲೀಸರು ಇವ್ರನ್ನ ಹೊರ ಕರ್ಕೊಂಡ್ಬಂದಿದ್ದು ಕರ್ನಾಟಕದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಯಾರು ಈ ಮಹಿಳೆ, ಗೋಕರ್ಣಕ್ಕೆ ಹೇಗೆ ಬಂದ್ರು, ಗುಹೆಯಲ್ಲಿ ಯಾಕಿದ್ರು, ಇವರ ಕಥೆ ಏನು ಅನ್ನೋದನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಗೋಕರ್ಣ ಗುಹೆ ಅಚ್ಚರಿ. ಸ್ನೇಹಿತರೆ, ದಕ್ಷಿಣ ಕಾಶಿ ಭೂ ಕೈಲಾಸ ಅಂತೆಲ್ಲ ಗುರುತಿಸಿಕೊಳ್ಳೋ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಈ ಘಟನೆಯಾಗಿದೆ. ಶಿವ ದೇಗುಲಗಳಲ್ಲಿ ಅತ್ಯಂತ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲೊಂದಾಗಿರೋ ಗೋಕರ್ಣದ ಮಹಾಬಲೇಶ್ವರ ದೇಗುಲ. ರಾವಣ ಶಿವರನ್ನ ಒಲಿಸಿಕೊಂಡು ಆತ್ಮಲಿಂಗ ಪಡೆದು ಲಂಕೆಗೆ ಹಿಂದಿರುಗ್ತಾ ಇದ್ದಾಗ ಮಹಾಗಣಪತಿ ಬಂದು ರಾವಣನನ್ನ ತಡೆದು ಇಲ್ಲಿ ಆತ್ಮಲಿಂಗ ಸ್ಥಾಪಿಸಿದ್ರು ಅಂತ ನಂಬಿಕೆ ಇದೆ. ಅಲ್ಲದೆ ಕಡಲ ತೀರ ನಗರಿ, ಹೀಗಾಗಿ ಇಲ್ಲಿ ಅನೇಕ ವಿದೇಶಿ ಪ್ರವಾಸಿಗರು ಬರ್ತಾರೆ. ಇಂಥವರಲ್ಲಿ ಕೆಲವರು ಇಲ್ಲಿನ ಆಚರಣೆಗೆ ಮಾರು ಹೋಗಿ ಇಲ್ಲೇ ಬೀಡು ಬಿಟ್ಟ ಉದಾಹರಣೆ ಇದೆ. ಆದರೆ ಈಗ ನಡೆದಿರೋ ಘಟನೆ ಎಲ್ಲರಿಗೂ ಅಚ್ಚರಿ ತರಿಸುವಂಥದ್ದು. ಪ್ರಾಕೃತಿಕ ಸೊಬಗು, ಧಾರ್ಮಿಕ ಚರಿತ್ರೆಯ ಇಲ್ಲಿನ ರಾಮತೀರ್ಥ ದಟ್ಟಡವಿಯ ಮಧ್ಯೆ ಗುಹೆಯಲ್ಲಿ ರಷ್ಯನ್ ಲೇಡಿ ಪತ್ತೆಯಾಗಿದ್ದಾರೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಆಗಾಗ ಗೋಕರ್ಣದ ಹಲವು ಜಾಗಗಳಲ್ಲಿ ಗಸ್ತು ತಿರುಗುತ್ತೆ. ಇತ್ತೀಚೆಗಷ್ಟೇ ಈ ಭಾಗದಲ್ಲಿ ಗುಡ್ಡ ಕುಸಿತ ಕೂಡ ಉಂಟಾಗಿತ್ತು. ಹೀಗಾಗಿ ಪೊಲೀಸರು ಗಸ್ತು ತಿರುಗ್ತಾ ಇದ್ರು. ಈ ಟೈಮ್ನಲ್ಲಿ ಗುಡ್ಡದ ತುದಿಯಲ್ಲಿ ಯಾರೋ ಅಪರಿಚಿತರು ವಾಸವಾಗಿದ್ದಂತೆ ಕಂಡುಬಂದಿದೆ. ಗುಹೆಯ ಅಂಚಿನಲ್ಲಿ ಸೀರೆಯಂತ ಒಂದಿಷ್ಟು ಬಟ್ಟೆ ಒಣಗಕ್ಕೆ ಹಾಕಿರೋದು ಕೂಡ ಕಾಣಿಸಿದೆ. ತಕ್ಷಣ ಗೋಕರ್ಣ CPI ಶ್ರೀಧರ್ SR ನೇತೃತ್ವದ ಟೀಮ್ ಸ್ಥಳಕ್ಕೆ ಹೋಗಿದೆ. ಈ ವೇಳೆ ರಷ್ಯನ್ ಲೇಡಿ ತನ್ನಿಬ್ಬರು ಮಕ್ಕಳೊಂದಿಗೆ ಅಲ್ಲಿ ಬಿಡಾರ ಹೂಡಿರೋದು, ವಾಸ ಮಾಡ್ತಿರೋದು ಕಂಡು ಬಂದಿದೆ. ಇವ್ರನ್ನ ಮೋಹಿ ಅಂತ ಗುರುತಿಸಲಾಗಿದೆ. ಆಧ್ಯಾತ್ಮಿಕ ಒಲವು, ದೇವರ ಧ್ಯಾನ. ಗುಹೆಯೊಳಗೆ ಸಣ್ಣ ಮನೆಯನ್ನೇ ಸೃಷ್ಟಿ ಮಾಡ್ಕೊಂಡಿದ್ರು. ಸುಮಾರು 2 ವಾರಗಳ ಕಾಲ ಗುಹೆಯಲ್ಲೇ ವಾಸ ಮಾಡ್ತಾ ಇದ್ರು. ಯಾಕೆ ಇಲ್ಲಿದ್ದೀರ ಅಂತ ಮಹಿಳೆಯನ್ನು ವಿಚಾರಿಸಿದಾಗ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಗುಹೆ ಚೆಕ್ ಮಾಡಿದಾಗ ಆಕೆಯ ಪಾಸ್ಪೋರ್ಟ್ ವೀಸಾ ಯಾವುದೂ ಸಿಕ್ಕಿಲ್ಲ. ಅಲ್ಲದೆ ಗುಹೆಯಿಂದ ಹೊರಗೆ ಬನ್ನಿ ಅಂತ ಹೇಳಿದ್ರು ಕೂಡ ಹೊರಗೆ ಬರಕ್ಕೆ ಹೇಳ್ತಾ ಇಲ್ಲ. ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ರು, ಬರಲ್ಲ ಇಲ್ಲೇ ಇರ್ತೀನಿ ಅಂತ. ಕೊನೆಗೆ ನಿರಂತರ 1.5 ಗಂಟೆ ಮನವೊಲಿಸಿ ಮಹಿಳೆ ಮತ್ತು ಮಕ್ಕಳನ್ನ ಪೊಲೀಸರು ಪಟ್ಟಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ರಾಮತೀರ್ಥ ಗುಡ್ಡ ಕುಸಿತದ ಆತಂಕದಲ್ಲಿದೆ. ಅಲ್ಲದೆ ಅಪಾಯಕಾರಿ ವಿಷಜಂತುಗಳನ್ನ ಹೊಂದಿರೋ ಸ್ಥಳ ಅಂತ ಹೇಳಿ ಮನವರಿಕೆ ಮಾಡಿದ್ದಾರೆ. ಬಳಿಕ ಶಂಕರ ಪ್ರಸಾದ ಫೌಂಡೇಶನ್ನ ಸರಸ್ವತಿ ಸ್ವಾಮೀಜಿ ಆಶ್ರಮಕ್ಕೆ ಕರ್ಕೊಂಡ್ಬರಲಾಗಿದೆ. ನಂತರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಹಿಳಾ ಪೊಲೀಸ್ ಅಧಿಕಾರಿಗಳ ಮೂಲಕ ಆಪ್ತ ಸಮಾಲೋಚನೆ ನಡೆಸಿದ್ದಾರೆ. ಮತ್ತೊಂದ್ಸಲಿ ಕೇಳಿದಾಗ ಯಾಕೆ ಗುಹೆ ಸೇರ್ಕೊಂಡಿದ್ರಿ ಅಂತ ಹೇಳಿ, ಆಕೆ ದೇವರ ಪೂಜೆ ಧ್ಯಾನ ಮಾಡ್ತಾ ಇದ್ದೆ, ಪ್ರೇರೇಪಿತಳಾಗಿದ್ದೆ. ಗೋವಾದಿಂದ ಮಕ್ಕಳೊಂದಿಗೆ ಗೋಕರ್ಣಕ್ಕೆ ಬಂದು ಗುಡ್ಡದ ಮೇಲಿರೋ ಗುಹೆಯಲ್ಲಿ ಧ್ಯಾನ ಮತ್ತು ದೇವರ ಪೂಜೆ ಮಾಡಿಕೊಂಡಿದ್ದೆ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಂದೂ ದೇವತೆಗಳ ಫೋಟೋ ಹುಡುಕಿ ತಂದು ಪೂಜಿಸ್ತಾ ಇದ್ರು. ಅದರಲ್ಲೂ ಹಿಂದೂಗಳ ಆರಾಧ್ಯ ದೈವ ಪಾಂಡುರಂಗ ವಿಠಲರನ್ನ ಆರಾಧಿಸ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಪಾಸ್ಪೋರ್ಟ್ ವೀಸಾಗಾಗಿ ಕಾಡಲ್ಲಿ ಕೋಂಬಿಂಗ್. ವಿದೇಶಿ ಮಹಿಳೆ ಆಗಿದ್ರಿಂದ ಪೊಲೀಸರು ಪಾಸ್ಪೋರ್ಟ್ ವೀಸಾ ಪಡ್ಕೊಳ್ಳೋಕೆ ಭಾರಿ ಸರ್ಕಸ್ ನಡೆಸಿದ್ದಾರೆ. ಎಲ್ಲಿದೆ ತೋರಿಸಿ ಅಂತ ವಿಚಾರಿಸಿದಾಗ ಅರಣ್ಯ ಪ್ರದೇಶದಲ್ಲಿ ಕಳೆದು ಹೋಗಿದೆ ಅಂತ ಮೋಹಿ ಹೇಳಿದ್ದಾರೆ. ಹೀಗಾಗಿ ನಿರಂತರ 1 ದಿನ ಪೊಲೀಸರು ಕಾಡಲ್ಲಿ ಕೋಂಬಿಂಗ್ ಕಾರ್ಯಾಚರಣೆ ನಡೆಸಿದ್ದಾರೆ. ಕೊನೆಗೂ ದಟ್ಟ ಅಡವಿಯಲ್ಲಿ ಬಿಸಾಡಿದ್ದ ಪಾಸ್ಪೋರ್ಟ್ ವೀಸಾವನ್ನ ಈಗ ಪತ್ತೆ ಹಚ್ಚಿದ್ದಾರೆ. ಈ ವೇಳೆ ಅವರ ನಿಜವಾದ ಹೆಸರುಗಳು ಕೂಡ ಗೊತ್ತಾಗಿದೆ. ರಷ್ಯಾ ಮೂಲದ ನಿನಾ ಕುಟಿನಾ 40 ವರ್ಷ ವಯಸ್ಸು ಮಹಿಳೆಗೆ, ಹಾಗೂ ಆಕೆಯ ಮಕ್ಕಳು ಒಬ್ಬರು ಕುಮಾರಿ ಪ್ರೇಮ 6 ವರ್ಷ ಹಾಗೂ ಕುಮಾರಿ ಅಮ 4 ವರ್ಷ ಅಂತ ಗೊತ್ತಾಗಿದೆ. ನಿಸರ್ಗ ನಮ್ಮ ತಾಯಿ ತಂದೆ. ಪೊಲೀಸರ ಮುಂದೆ ಮೋಹ ಅಥವಾ ನೀನಾ ಕುಟಿನಾ ಮಾತನಾಡಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ನಿಸರ್ಗ ನಮ್ಮ ತಾಯಿ ತಂದೆ. ನಾನು ನಿಸರ್ಗದ ಮಡಿಲಿನಲ್ಲಿ ಬದುಕಬೇಕು. ನನ್ನ ಮಕ್ಕಳು ಕೂಡ ದೇವರ ಪ್ರಸಾದಕ್ಕಿಟ್ಟ ಆಹಾರ ಅಷ್ಟೇ ಸೇವಿಸ್ತಾರೆ. ದೇವರ ಆರಾಧನೆ, ಧ್ಯಾನವನ್ನಷ್ಟೇ ನಾವು ಮಾಡ್ತೀವಿ. ಸಕಲ ಜೀವ ಜಂತುಗಳು ನಮ್ಮ ಅಣ್ಣ ತಮ್ಮಂದಿರು. ನಾವು ಅವುಗಳೊಂದಿಗೆ ವಾಸಿಸ್ತೀವಿ, ಏನಾಗಲ್ಲ ವಿಷಜಂತು ಇದ್ರೆ ಅಂತೇಳಿ ಹೇಳ್ತಾ ಇದ್ದಾರೆ ಇವರು. ಆದರೆ ನೀವು ನನ್ನನ್ನು ನಿಸರ್ಗದ ಮನೆಯಿಂದ ಕಾಂಕ್ರೀಟ್ ಮನೆಗೆ ವಾಪಸ್ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಪೊಲೀಸರನ್ನೇ ಪ್ರಶ್ನೆ ಮಾಡಿದ್ದಾರೆ.
ನೇಪಾಳದಿಂದ ಅಕ್ರಮ ಪ್ರವೇಶ. ಇವರ ವೀಸಾ ದಾಖಲೆ ಮೂಲಕ ಇನ್ನೊಂದಿಷ್ಟು ವಿಚಾರಣೆ ನಡೆಸಿದಾಗ ಈಕೆ 2016ರ ಏಪ್ರಿಲ್ನಲ್ಲಿ ಬಿಸಿನೆಸ್ ವೀಸಾ ತಗೊಂಡು ರಷ್ಯಾದಿಂದ ಭಾರತಕ್ಕೆ ಬಂದಿದ್ರು. 2017ರ ಏಪ್ರಿಲ್ನಲ್ಲಿ ವೀಸಾ ಅವಧಿ ಮುಗಿದಿತ್ತು. ಬಳಿಕ 2018ರಲ್ಲಿ ಎಕ್ಸಿಟ್ ಪರ್ಮಿಟ್ ಆದೇಶವನ್ನು ಪಡೆದು ಭಾರತದಿಂದ ನೇಪಾಳಕ್ಕೆ ಹೋಗಿದ್ರು. ನಂತರ ರಸ್ತೆ ಮಾರ್ಗದ ಮೂಲಕ ಅಕ್ರಮವಾಗಿ ಮತ್ತೆ ಭಾರತಕ್ಕೆ ವಾಪಸ್ ಬಂದು ಗೋವಾಕ್ಕೆ ಸೇರ್ಕೊಂಡಿದ್ರು. ಅಲ್ಲದೆ ಗೋವಾದಲ್ಲಿ ಒಬ್ಬ ವಿದೇಶಿ ಪುರುಷನ ಮೇಲೆ ಆಕರ್ಷಣೆಗೆ ಒಳಪಟ್ಟು ಹಲವು ವರ್ಷ ಅಲ್ಲೇ ಕಳೆದಿದ್ದಾರೆ. ಆದರೆ ಎಷ್ಟು ವರ್ಷ ಭಾರತದಲ್ಲಿದ್ದರು, ಯಾಕೆ ಇಷ್ಟು ದಿನ ಎಲ್ಲರೂ ಸಿಕ್ಕುವುದಿಲ್ಲ, ಮಧ್ಯದಲ್ಲಿ ವಾಪಸ್ ರಷ್ಯಾ ಅಥವಾ ನೇಪಾಳಕ್ಕೆ ಹೋಗಿದ್ರ, ಇನ್ನೂ ಕ್ಲಾರಿಟಿ ಸಿಗಬೇಕು ಈ ವಿಚಾರದಲ್ಲಿ. ಆದರೆ ಇತ್ತೀಚೆಗೆ ತಮ್ಮಿಬ್ಬರು ಮಕ್ಕಳೊಂದಿಗೆ ಗೋಕರ್ಣದ ರಾಮತೀರ್ಥದ ಸಮೀಪ ಈ ಗುಹೆಗೆ ಬಂದು ವಾಸ ಮಾಡ್ತಾ ಇದ್ರು. ರಷ್ಯನ್ ಎಂಬಸಿಗೆ ಮಾಹಿತಿ. ಪಾಸ್ಪೋರ್ಟ್ ವೀಸಾ ಸಮೇತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಈ ಮಹಿಳೆಯ ಡೀಟೇಲ್ ಅನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಬಳಿಕ ಭಾರತೀಯ ವಿದೇಶಾಂಗ ಇಲಾಖೆ ರಷ್ಯಾ ರಾಯಭಾರ ಕಚೇರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಭಾರತಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿದ್ರಿಂದ ಕೆಲವೇ ದಿನಗಳಲ್ಲಿ ಈ ಮಹಿಳೆಯನ್ನ ವಾಪಸ್ ರಷ್ಯಾಗೆ ಕಳಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯ ರಷ್ಯಾದ ನೀನಾ ಹಾಗೂ ಆಕೆಯ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳನ್ನ ಸೇಫ್ಟಿ ದೃಷ್ಟಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ಇರಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ರಷ್ಯನ್ ಮಹಿಳೆಯ ಗುಹೆ ವಾಸದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.